ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ವಿಚಾರ ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಇದು ಸಂಬಂಧಪಟ್ಟಂತೆ ಬಿ.ಆರ್. ಪಾಟೀಲ್ ಅವರ ವಿಚಾರದಿಂದಲೇ ಇದೆಲ್ಲವೂ ಕೂಡ ಚರ್ಚೆ ಗ್ರಾಸ ಆಗಿತ್ತು. ವಸತಿ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರವನ್ನ ಅವರೇ ಹೇಳಿದ್ದು, ಆ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಶಾಸಕ ಬಿ.ಆರ್. ಪಾಟೀಲ್. ಈ ಸಂಬಂಧ ಪವರ್ ಟಿವಿಯ ಜೊತೆಗೆ ಶಾಸಕ ಬಿ.ಆರ್. ಪಾಟೀಲ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದ್ರೆ, ನನ್ನ ಹೇಳಿಕೆಗೆ ಈಗಲೂ ನಾನು 100ಕ್ಕೆ 100ರಷ್ಟು ಬದ್ಧ. ಎಲ್ಲಾ ವಿಚಾರ ಸುರ್ಜೇವಾಲಾ ಅವರ ಬಳಿ ಮಾತಾಡ್ತೀನಿ ನಾನು. ಈಗ ಅಸಮಾಧಾನ ಇಲ್ಲ. ಜಮೀರ್ ನನಗೆ ಫೋನ್ ಮಾಡಿದ್ರು. ಮೊನ್ನೆ ಸಿಎಂ ಡಿಸಿಎಂ ಇಬ್ಬರ ಜೊತೆಗೂ ನಾನು ಮಾತಾಡಿದ್ದೀನಿ. ಸಿಎಂ ಭರವಸೆ ಕೊಡುವಂತಹ ಸಮಸ್ಯೆ ನನ್ನದೇನೂ ಇಲ್ಲ. ಸಿಎಂ ಡಿಸಿಎಂಗೂ ಹೇಳ್ತಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಕೂಡ ಹೇಳ್ತೀನಿ. ಸುರ್ಜೇವಾಲಾ ಅವರ ಜೊತೆಗೆ 1 ಗಂಟೆಗೆ ನಂತರ 1-to-1 ಮೀಟಿಂಗ್ ಇದೆ. ಇವರೇ ಫಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗೋದು. ಸೊ ಈ ಮೀಟಿಂಗಿಗೂ ಮುಂಚೆ ಶಾಸಕ ಬಿ.ಆರ್. ಪಾಟೀಲ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನೇನಂತಂದ್ರು ಬನ್ನಿ ತೋರಿಸ್ತೀನಿ. ನಾನೊಂದು ಮಾತನ್ನು ಹೇಳಿದ್ದು, ಫೋನ್ ಮಾಡಿದ್ರು. ನಾನು ಸಿಎಂ ಭೇಟಿ ಆದ್ಮೇಲೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಊರಿಗೆ ಹೋಗಿದ್ದೆ, ಇವತ್ತು ಬಂದೆ. ಸಿಎಂ ಜೊತೆ ಮಾತಾಡಿದ್ದು ತೃಪ್ತಿ ಇದೆಯಾ ಸರ್? ಭರವಸೆ ಕೊಡುವಂಥದ್ದು ಏನೋ ಸಮಸ್ಯೆ ಇರಲಿಲ್ಲ ಅಲ್ಲಿ. ಸರ್, ಈಗ ನಿಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಸರ್ ತಾವು? ಸರ್ 100ಕ್ಕೆ 100. ಹೈಕಮಾಂಡ್ ಸಂದೇಶ ಬಳಿಕ ಒಂದು ಸ್ವಲ್ಪ ನೀವು ಸೈಲೆಂಟ್ ಆಗಿದ್ದೀರಾ? ಸಿಎಂ ಹೇಳಿದ್ದೀನಿ, ಡೆಪ್ಟಿ ಸಿಎಂ ಹೇಳಿದ್ದೀನಿ, ಇವರಿಗೂ ಹೇಳ್ತೀನಿ. ಅನುದಾನ ಸಿಗುತ್ತೆ ಅಂತ ಇನ್ನು ಮುಂದೆ ಭರವಸೆ ಇದೆ? ಇದು ಅನುದಾನದ ಬಗ್ಗೆ ಶಿಕಾಯತ್ ಇಲ್ಲ, ಬೇರೆ ವಿಷಯ ಇದೆ ಸರ್. ಆಮೇಲೆ ಕೆಲವರು ಕೂಗಾಡಿ ಜೋರಾಗಿ ಮಾತಾಡಿ ಉನ್ನತ ಹುದ್ದೆ ತಗೋತಾ ಇದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ರು ಸರ್. ಗೊತ್ತಿಲ್ಲ, ಅವರಿಗೆ ಕೇಳಿ. ಸೊ ಇದಿಷ್ಟು ಬಿ.ಆರ್. ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ. ಕಾಲ್ ಮಾಡಿ ಮಾತಾಡ್ತೀನಿ ಅನ್ನೊಂದು ಮಾತನ್ನು ಹೇಳಿದ್ರು. ಫೋನ್ ಮಾಡಿದ್ರು. ನಾನು ಸಿಎಂ ಭೇಟಿ ಆದ್ಮೇಲೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಊರಿಗೆ ಹೋಗಿದ್ದೆ, ಇವತ್ತು ಬಂದೆ. ಸಿಎಂ ಜೊತೆ ಮಾತಾಡಿದ್ದು ತೃಪ್ತಿ ಇದೆಯಾ ಸರ್? ಭರವಸೆ ಕೊಡುವಂಥದ್ದು ಏನೋ ಸಮಸ್ಯೆ ಇರಲಿಲ್ಲ ಅಲ್ಲಿ. ಸರ್, ಈಗ ನಿಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಸರ್ ತಾವು? ಸರ್ 100ಕ್ಕೆ 100. ಹೈಕಮಾಂಡ್ ಸಂದೇಶ ಬಳಿಕ ಒಂದು ಸ್ವಲ್ಪ ನೀವು ಸೈಲೆಂಟ್ ಆಗಿದ್ದೀರಾ? ಸಿಎಂ ಹೇಳಿದ್ದೀನಿ, ಡೆಪ್ಟಿ ಸಿಎಂ ಹೇಳಿದ್ದೀನಿ, ಇವರಿಗೂ ಹೇಳ್ತೀನಿ. ಅನುದಾನ ಸಿಗುತ್ತೆ ಅಂತ ಇನ್ನು ಮುಂದೆ ಭರವಸೆ ಇದೆ? ಇದು ಅನುದಾನದ ಬಗ್ಗೆ ಶಿಕಾಯತ್ ಇಲ್ಲ, ಬೇರೆ ವಿಷಯ ಇದೆ ಸರ್. ಆಮೇಲೆ ಕೆಲವರು ಕೂಗಾಡಿ ಜೋರಾಗಿ ಮಾತಾಡಿ ಉನ್ನತ ಹುದ್ದೆ ತಗೋತಾ ಇದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ರು ಸರ್. ಗೊತ್ತಿಲ್ಲ, ಅವರಿಗೆ ಕೇಳಿ. ಸೊ ಇದಿಷ್ಟು ಬಿ.ಆರ್. ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ. ಸೊ ಇದು ನೋಡಿ, ಅವ್ರು ಹೇಳಿದ್ದು ರಿಯಾಕ್ಷನ್ ಇದು ಏನಂತಂದ್ರೆ, ಕೇವಲ ಈ ಕ್ಷೇತ್ರಕ್ಕೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಅಥವಾ ಬೇರೆ ಏನೋ ಅಲ್ಲ. ಇದು ವಿಚಾರ ಇರೋದೇ ಬೇರೆ. ಅವರೇನು ಮಾತಾಡಿದ್ರು ಆಡಿಯೋದಲ್ಲಿ, ಅದು ವೈರಲ್ ಆಗಿತ್ತಲ್ಲ, ವಸತಿ ಯೋಜನೆಯಲ್ಲಿ ದುಡ್ಡು ಕೊಟ್ಟು ಬಡವರಿಂದ ದುಡ್ಡು ಇಸ್ಕೊಂಡು ಮನೆ ಕೊಡ್ತಾ ಇದ್ರು ಅಂತ. ಸೊ ಅದ್ರ ಬಗ್ಗೆ ಒಂದಷ್ಟು ಅಸಮಾಧಾನ ಇದೆ. ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಭರವಸೆ ಕೊಡುವಂಥದ್ದು ಏನಿಲ್ಲ ಅಲ್ಲಿ, ಇದು ಬೇರೆ ವಿಚಾರ. ಇದ್ರ ಬಗ್ಗೆ ಸುರ್ಜೇವಾಲಾ ಅವರ ಜೊತೆಗೆ ಮಾತಾಡ್ತೀನಿ ಅಂತಂದ್ರು.